ವೀಕ್ಷಕರೇ, ಸುದ್ದಿಗೊಂದು ಗುದ್ದು ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಅರಫ ಮಂಚಿ. ಹಡಗು ಮುಳುಗುತ್ತಿದ್ದಾಗ ಮೋದಿ ಸಿಎಎ ಹೊರತೆಗೆದಿದ್ದಾರೆ. ಪೌರತ್ವ ತಿದ್ದುಪಡಿ ಕಾನೂನು ಜಾರಿಯಾದ ಕುರಿತು ತಮಿಳುನಾಡಿನ ಮುಖ್ಯಮಂತ್ರಿ ಎಂ.ಕೆ. ಸ್ಟಾಲಿನ್ ಹೇಳಿದ ಮಾತಿದು. ಅವರ ಪ್ರತಿಕ್ರಿಯೆ: ಸ್ಟೇಟ್ ಬ್ಯಾಂಕ್ ಚುನಾವಣಾ ಆಯೋಗಕ್ಕೆ ಎಲೆಕ್ಟ್ರಾಲ್ ಬಾಂಡಿನ ವಿವರಗಳನ್ನು ಸಲ್ಲಿಸಿದಾಗ ಕೇಂದ್ರ ಸರ್ಕಾರದ ಮರ್ಯಾದೆ ಹೋಗುತ್ತೆ. ಇದನ್ನು ತಡೆಯುವ ನಿಟ್ಟಿನಲ್ಲಿ ಚರ್ಚೆಯ ದಿಕ್ಕನ್ನು ಬೇರೆ ಕಡೆ ಹರಿಸುವ ಉದ್ದೇಶದಲ್ಲಿ ಜಾರಿಗೆ ತಂದಿದ್ದಾರೆ ಎಂದು ತಮಿಳುನಾಡಿನ ಮುಖ್ಯಮಂತ್ರಿ ಸ್ಟಾಲಿನ್ ಹೇಳಿದರು. ತಮ್ಮ ಲೋಪಗಳನ್ನು, ತಮ್ಮ ತಪ್ಪುಗಳನ್ನು ಅಡಗಿ ಇಡಿಸುವುದಕ್ಕೆ ಮೋದಿ ಸರ್ಕಾರದ ಇತ್ತೀಚಿನ ಕೆಲವು ನಿರ್ಧಾರಗಳು ಸ್ಪಷ್ಟವಾಗಿ ದೇಶಕ್ಕೆ ತೆರೆದು ತೋರಿಸ್ತಾ ಇದೆ. ಸುಪ್ರೀಂ ಕೋರ್ಟಿನ ಆದೇಶದ ಪ್ರಕಾರ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಚುನಾವಣಾ ಆಯೋಗಕ್ಕೆ ಕೊಟ್ಟ ಎಲೆಕ್ಟ್ರಾಲ್ ಬಾಂಡ್ಗಳ ಲೆಕ್ಕವನ್ನು ಮಾರ್ಚ್ 15ಕ್ಕೆ ಪ್ರಕಟಿಸಬೇಕು. ಆ ಸಾವಿರಾರು ಕೋಟಿ ರೂಪಾಯಿ ಯಾವೆಲ್ಲ ಪಕ್ಷಕ್ಕೆ ಯಾರೆಲ್ಲ ಕೊಟ್ಟಿದ್ದಾರೆ, ಇದು ಜನರ ಮುಂದೆ ಬಹಿರಂಗವಾಗಿರಲಿಲ್ಲ, ಈಗ ಬಹಿರಂಗವಾಗ್ತಾ ಇದೆ. ಭ್ರಷ್ಟಾಚಾರದ ವಿಚಾರದಲ್ಲಿ ಕಟ್ಟುನಿಟ್ಟು ಎಂದು ಹೇಳುವ ಮೋದಿಯವರು ಅವರ ಸರ್ಕಾರದ ಭ್ರಷ್ಟಾಚಾರ ಹೊರಬರುವ ಈ ಸಂದರ್ಭ ಇದೆಯಲ್ಲ, ದೇಶ ಛೀ ಥೂ ಎಂದು ಹೂಳಬೇಕು. ಇಂತಹ ಅವಮಾನಗಳನ್ನೆಲ್ಲ ತಪ್ಪಿಸುವುದಕ್ಕಾಗಿ ಸಿಎಎ ಕಾನೂನನ್ನು ಹೊರತಂದದ್ದು ಎಂದು ಪ್ರತಿಪಕ್ಷಗಳ ಸಹಿತ ಇಡೀ ದೇಶವೇ ಹೇಳ್ತಾ ಇದೆ. ಸ್ಟಾಲಿನ್ ಪ್ರಕಾರ ಸಿಎಎ ಜಾರಿಯಾಗಿದ್ದು ನಮ್ಮ ಸಮಾಜದಲ್ಲಿ ಒಡಕು ಹುಟ್ಟು ಹಾಕುವ ಯೋಚನೆಯದ್ದು. ಆದ್ದರಿಂದ ಭಾರತ ಎಂದಿಗೂ ಬಿಜೆಪಿಯನ್ನು ಕ್ಷಮಿಸುವುದಿಲ್ಲ ಎಂದು ಅವರು ಹೇಳಿದ್ದಾರೆ. ಹಾಗೆ ಹೇಳುವುದಾದರೆ ಸಿಎಎ ಯಾವಾಗಿನದ್ದು? 2019ರಲ್ಲಿ ಪಾಸ್ ಆದ ಕಾನೂನು ಇದು. ಕಳೆದ 4.5 ವರ್ಷಗಳಿಂದ ಧೂಳು ಹಿಡಿದು ಹೋಗಿದ್ದ ಫೈಲನ್ನು ಈಗ ಹೊರತೆಗೆದು ದೇಶದಲ್ಲಿ ಮೋದಿ ಸರ್ಕಾರ ಜಾರಿಗೆ ತಂದಿದೆ. 2019ರಿಂದಲೇ ಈ ಕಾನೂನಿನ ವಿರುದ್ಧ ಇಡೀ ದೇಶ ಹೋರಾಟ ನಡೆಸಿತ್ತು. 2020ರ ಶಾಹೀನ್ ಬಾಗ್ ಹೋರಾಟ, ಇದೇ ರೀತಿಯ ಸಿಎ ವಿರೋಧಿ ಹೋರಾಟ ಇಡೀ ದೇಶದಲ್ಲಿ ತೀವ್ರ ಸಂಚಲನೆಯನ್ನು ಮೂಡಿಸಿತ್ತು. ಯಾಕೋ ಗೊತ್ತಿಲ್ಲ, ಸಿಎ ಹೋರಾಟದ ನಂತರ ದಿಲ್ಲಿ ಗಲಭೆಗಳು ನಡೆದವು, ಅನೇಕ ಹೋರಾಟಗಾರರ ಬಂಧನವೂ ನಡೆಯಿತು. ಈಗ ಮತ್ತೆ ಸಿಎ ಕಾನೂನನ್ನು ಚುನಾವಣೆ ಹತ್ತಿರ ಬಂದಾಗ ಮೋದಿ ಸರ್ಕಾರ ಹೊರತೆಗೆದಿದೆ. ಬಹುಶಃ ಚುನಾವಣೆಯಲ್ಲಿ ಟ್ರಂಪ್ ಕಾರ್ಡ್ ಆಗಿ ಇದನ್ನು ಬಳಸಲು ಸರ್ಕಾರ ಯೋಚಿಸುತ್ತಿದೆ ಎಂದು ಹೇಳಬಹುದು. ಟ್ರಂಪ್ ಕಾರ್ಡ್ ಅಂದರೆ ಮತದಾರರ ಧ್ರುವೀಕರಣ. ತಮ್ಮೆಡೆಗೆ ಮತದಾರರನ್ನು ಕ್ರೋಢೀಕರಿಸುವ ಹಿಂದುತ್ವವಾದಿ ತಂತ್ರಗಳನ್ನು ಸಿಎಎ ಕಾನೂನು ಮೂಲಕವೂ ಮುಂದಿಡಲಾಗಿದೆ ಎಂದು ಪ್ರತಿಪಕ್ಷಗಳು ಕೂಡ ಆಪಾದಿಸ್ತಾ ಇವೆ. ಗೃಹ ಸಚಿವ ಅಮಿತ್ ಶಾ ಹೇಳುವ ಪ್ರಕಾರ ಸಿಎಎ ಯಾರದೇ ನಾಗರಿಕತೆಯನ್ನು ತೆಗೆದುಹಾಕುವುದಕ್ಕಿರುವುದಲ್ಲ, ನಾಗರಿಕತೆ ಕೊಡುವುದಕ್ಕಿರುವುದು. ಮುಸ್ಲಿಮರನ್ನು ಹೊರತುಪಡಿಸಿ ಇತರರೆಲ್ಲರಿಗೂ ನಾಗರಿಕತೆ ಕೊಡ್ತೀರಿ, ಆದರೆ ಮುಸ್ಲಿಮರನ್ನು ಉದ್ದೇಶಪೂರ್ವಕ ಹೊರಗಿಟ್ಟಿದ್ದೀರಿ. ಸರ್ಕಾರ NRCಗಾಗಿ ಸಿಎಎಯನ್ನು ಸಿದ್ಧಪಡಿಸುತ್ತಿದ್ದರೆ ಸದ್ಯಕ್ಕೆ ದಾಖಲೆಗಳಿಲ್ಲದೆ ನಾಗರಿಕತೆ ಸಾಬೀತುಪಡಿಸಲಾಗದೆ ಅಸ್ಸಾಮಿನ 11.86 ಲಕ್ಷ ಮುಸ್ಲಿಮರು ನಾಗರಿಕತೆ ಕಳಕೊಳ್ಳುತ್ತಾರೆ. 2003ರಲ್ಲಿ NRCಗೆ ನಿಯಮವನ್ನು ರೂಪಿಸಿದ್ದು ವಾಜಪೇಯಿ ಸರ್ಕಾರ. 2024ರಲ್ಲಿ ಮೋದಿ ಸರ್ಕಾರ ಸಿಎಎ ಮೂಲಕ ಆ NRCಯಿಂದ ಯಾರು ಹೊರಗೆ ಹೋಗಬೇಕು ಅನ್ನೋದಕ್ಕೆ ದಿಕ್ಕನ್ನು ತೋರಿಸ್ತಾ ಇದ್ದಾರೆ. ಮುಸ್ಲಿಮರು ಎಂಬ ಒಂದು ಧರ್ಮ ವಿಭಾಗಕ್ಕೆ ನಾಗರಿಕತೆ ಇಲ್ಲ. ಅದಕ್ಕಾಗಿ ಸಿಎಎ ಮೂಲಕ ಸುತ್ತು ಬಳಿದು NRCಗೆ ತಲುಪುತ್ತಿರುವುದು ಎಂದು ಇವತ್ತು ಜನರು ಹೇಳುವಂತಾಗಿದೆ. 2022-23ರಲ್ಲಿ 1300 ಕೋಟಿ ರೂಪಾಯಿ ಬಿಜೆಪಿ ಎಲೆಕ್ಟ್ರಾಲ್ ಬಾಂಡಿನ ಮೂಲಕ ಸಂಗ್ರಹಿಸಿತ್ತು. ಕಾಂಗ್ರೆಸ್ಗಿಂತ 7 ಪಟ್ಟು ಹೆಚ್ಚು ಹಣ ಅದಕ್ಕೆ ಸಿಕ್ಕಿತ್ತು. ಕಳೆದ ವರ್ಷ ಬಿಜೆಪಿಯ ಒಟ್ಟು ದೇಣಿಗೆ 2120 ಕೋಟಿ ರೂಪಾಯಿ. ಇದರಲ್ಲಿ 61% ಹಣವನ್ನು ಬಿಜೆಪಿ ಎಲೆಕ್ಟ್ರಾಲ್ ಬಾಂಡಿನ ಮೂಲಕವೇ ಪಡೆದಿದೆ. ಬಿಜೆಪಿಯ ಆದಾಯದಲ್ಲಿ 1917 ಕೋಟಿ ರೂಪಾಯಿ ಇದ್ದಲ್ಲಿಂದ 2022-23ಕ್ಕಾಗುವಾಗ 2360 ಕೋಟಿಗೆ ತಲುಪಿತು. ಈ ಲೆಕ್ಕ ಚುನಾವಣಾ ಆಯೋಗದ ವೆಬ್ಸೈಟ್ನಲ್ಲಿ ಸ್ಟೇಟ್ ಬ್ಯಾಂಕ್ ಲೆಕ್ಕ ಕೊಟ್ಟ ಮೇಲೆ ಸಿಗ್ತದೆ. ಅಂದರೆ ಚುನಾವಣೆ ಘೋಷಣೆಯಾಗುವ ಮೊದಲು ಅಥವಾ ಚುನಾವಣೆ ಘೋಷಣೆಗಿಂತ ಮೊದಲೇ ಚುನಾವಣಾ ಆಯೋಗ ವೆಬ್ಸೈಟ್ನಲ್ಲಿ ಪ್ರಕಟಿಸಲಿದೆ. ಆಗ
BJP ಯಾವ್ಯಾವ ಕಂಪನಿಯಿಂದ ಎಷ್ಟೆಷ್ಟು ಹಣ ಪಡೆದಿದೆ, ಆ ಕಂಪನಿಗಳಿಗೆ ಸರ್ಕಾರದ ಏನೆಲ್ಲ ಸೌಲಭ್ಯಗಳನ್ನು ಒದಗಿಸಿಕೊಟ್ಟಿದೆ, ನಿರುದ್ಯೋಗ, ಬೆಲೆ ಏರಿಕೆ ಇಂತಹ ಸಮಸ್ಯೆಗಳನ್ನು ಕಡೆಗಣಿಸಿ ಉದ್ಯಮಿಗಳಿಗೆ ಉಪಕಾರ ಮಾಡುವ ಕೆಲಸ ಯಾಕೆ ಮಾಡಿತು ಎನ್ನುವುದೆಲ್ಲ ಆಗ ಬಹಿರಂಗವಾಗುತ್ತೆ. ಆ ಅವಮಾನವನ್ನು ತಪ್ಪಿಸುವುದಕ್ಕಾಗಿ CAA ಕಾನೂನನ್ನು ಜಾರಿಗೆ ತಂದದ್ದು ಎಂದು ಇವತ್ತು ಪ್ರತಿಪಕ್ಷಗಳ ಸಹಿತ ಎಲ್ಲರೂ ಹೇಳುತ್ತಿದ್ದಾರೆ. ತೃಣಮೂಲ ಕಾಂಗ್ರೆಸ್ ಅಧ್ಯಕ್ಷೆ ಮಮತಾ ಬ್ಯಾನರ್ಜಿ ಅವರು ಹೇಳೋದು, BJP CAA ಅನ್ನು NRCಗೆ ಪೂರ್ವಭಾವಿಯಾಗಿ ಬಳಸಿಕೊಳ್ಬಹುದು, ಅಂದರೆ ಇದು ಅಪಾಯಕಾರಿ. ತಮಿಳು ಸಿನಿಮಾ ನಟ ವೆಟ್ಟಿಕಳಗಂ ಪಾಟಿಯ ವಿಜಯ್ ಅವರು ಹೇಳೋದು, ಸೌಹಾರ್ದದಲ್ಲಿ ಬದುಕುವ ಸಮಾಜದಲ್ಲಿ ತಾರತಮ್ಯದಿಂದ ಕೂಡಿದಂತಹ CAA ಕಾನೂನನ್ನು ಜಾರಿಗೆ ತರಬಾರದು ಎಂದು ಸಂಬಂಧಪಟ್ಟ ನಾಯಕರನ್ನು ಅವರು ಆಗ್ರಹಿಸಿದ್ದಾರೆ. ಕೇರಳದ ಮುಖ್ಯಮಂತ್ರಿ ಪಿಣರಾಯಿ ವಿಜಯನ್ ಕೂಡ ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ. ಆದರೆ ಮೂರನೇ ಬಾರಿ ಅಧಿಕಾರಕ್ಕೆ ಬರಲು, ಸರ್ಕಾರ ರಚಿಸಲು ಮೋದಿ ಯಾವ ಹಂತಕ್ಕೂ ಹೋಗಬಹುದು ಎನ್ನುವುದಕ್ಕೆ ಎಲ್ಲ ಬೆಳವಣಿಗೆಗಳು ಸ್ಪಷ್ಟವಾದ ಉದಾಹರಣೆಗಳಾಗಿ ನಮ್ಮ ಮುಂದೆ ನಿಂತಿದೆ. ಉತ್ತರ ಕನ್ನಡದ ಸಂಸದ ಅನಂತಕುಮಾರ್ ಹೆಗಡೆಯವರು BJP ಸಂಪೂರ್ಣ ಅಧಿಕಾರಕ್ಕೆ ಬಂದಾಗ ಸಂವಿಧಾನವನ್ನೇ ಬದಲಿಸುತ್ತೆ ಎನ್ನುವ ಮಾತುಗಳನ್ನು ಆಡ್ತಾ ಇದ್ದಾರೆ. ಬಹುಶಃ ಅವರ ಮಾತು ಎಲ್ಲರ ಕೆನ್ನೆಗೆ ಅಪ್ಪಳಿಸಿದಂತಿದೆ ಎಂದು ಹೇಳುವುದು. ಯಾಕಂತ ಹೇಳಿದರೆ, ಕ್ರೋನಾಲಜಿಯ ಮಾತುಗಳನ್ನು ನೀಡುತ್ತಿದ್ದ ಅಮಿತ್ ಶಾ ಅವರು ಒಂದು ಕಾಲದಲ್ಲಿ NRCಯನ್ನು ಭಾಳ ಜೋರಾಗಿ ಮಾತಾಡ್ತಾ ಇದ್ದರು. CAA ಬಂದ ಮೇಲೆ ಆ ಮಾತು ಸ್ವಲ್ಪ ಕಡಿಮೆ ಆಗಿದೆ. BJP NRCಯನ್ನು ತರ್ತದೆ ಎನ್ನುವುದಕ್ಕೆ ಇವೆಲ್ಲವೂ ಒಂದು ಸಾಕ್ಷ್ಯ ಅಲ್ವೇ ಎಂದು ಇವತ್ತು ಕೆಲವರು ಕೇಳತೊಡಗಿದ್ದಾರೆ. ಅಧಿಕಾರ ಗಳಿಸುವುದಕ್ಕಾಗಿ ಮಾತ್ರ CAA ಕಾನೂನನ್ನು ತಂದದ್ದಲ್ಲ, ಸಮಾಜವನ್ನು ಧ್ರುವೀಕರಿಸಬೇಕು, ಅಧಿಕಾರಕ್ಕೆ ಬರಬೇಕು, ಅಧಿಕಾರಕ್ಕೆ ಬಂದ ಮೇಲೆ ತಮ್ಮ ಅಜೆಂಡವನ್ನು ಜಾರಿಗೆ ತರಬೇಕು. ಅದಕ್ಕೆ ಒಂದು ಕಡೆ ಭಾರತದ ಪ್ರಜೆಗಳನ್ನು ಧ್ರುವೀಕರಿಸಿದಾಗ ಮಾತ್ರ ಆ ವೋಟ್ಗಳಿಂದ ಲಾಭ ಎತ್ತಿ ಸಂಪೂರ್ಣ ಅಧಿಕಾರಕ್ಕೆ ಬರಬಹುದು ಮತ್ತು ದೇಶದ ಒಟ್ಟು ವ್ಯವಸ್ಥೆಯನ್ನು ತಮ್ಮ ಅಜೆಂಡಾದಂತೆ ಬದಲಾಯಿಸಬಹುದು. ಇದು BJPಯ ತಂತ್ರ. ಈ ತಂತ್ರದಂತೆ ಅದು ಕೆಲಸ ಮಾಡ್ತಾ ಬಂದಿದೆ. ಅದರಲ್ಲಿ NRC, CAA, ಸಂವಿಧಾನ ಬದಲಿಸುವುದು ಇತ್ಯಾದಿಗಳು ಸೇರಿವೆ ಎನ್ನುವುದಕ್ಕೆ ಅವುಗಳ ಜನರೇ ಹೇಳುತ್ತಿರುವುದು ಸ್ಪಷ್ಟವಾದಂತಹ ಸಾಕ್ಷ್ಯವನ್ನು ಒದಗಿಸ್ತಾ ಇದೆ. CAA ಎಲೆಕ್ಟ್ರಾಲ್ ಬಾಂಡಿನ ಅವಮಾನದಿಂದ ರಕ್ಷಣೆ ಹೊಂದಲು ಮೋದಿ ಸರ್ಕಾರ ಜಾರಿಗೆ ತಂದಂತಹ ರಕ್ಷಣಾ ಗುರಾಣಿಯಾಗಿದೆ. ವೀಕ್ಷಕರೇ, ನಿಮ್ಮ ಅಭಿಪ್ರಾಯ ಏನು? ಸುದ್ದಿಗೊಂದು ಕಾರ್ಯಕ್ರಮದಲ್ಲಿ ಈ ಹೊತ್ತಿನ ಚರ್ಚೆ ಇಷ್ಟೇ. ಇನ್ನೊಂದು ಕಾರ್ಯಕ್ರಮದೊಂದಿಗೆ ಇನ್ನೊಮ್ಮೆ ನಿಮ್ಮ ಮುಂದೆ ನಾನು ಮುಂಚಿ ಜಿ ಭಾರತ್.